ಬಿಎಂಆರ್ ಗಾರ್ಡನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಬೀರ್ 9th ಬ್ಲಾಕ್ ಅವರು ನಜೀರ್ ದಾವೂದ್ ಬಿಎಂಆರ್ ಇರ್ಫಾನ್ ಮಸೂದ್ ಇಕ್ಬಾಲ್ ಅವರ ಸಮ್ಮುಖದಲ್ಲಿ ಕೃಷ್ಣಾಪುರದ ಸಿದ್ದಿಕ್ ಅವರಿಗೆ ಸುಮಾರು 1 ಗಂಟೆಗಳ ಕಾಲ ನೀರಿನಲ್ಲಿ ಮುಳುಗದೆ ಮಲಗಬೇಕೆಂದು ಓಪನ್ ಚಾಲೆಂಜ್ ಅನ್ನು ಹಾಕಿದ್ದು ಸವಾಲಿನಲ್ಲಿ ಗೆದ್ರೆ ಸುಮಾರು 50,000 ರೂಪಾಯಿಯನ್ನು ನೀಡುತ್ತೇನೆಂದು ಸವಾಲೊಡ್ಡಿದ್ರು। ಆ ಚಾಲೆಂಜ್ ಅನ್ನು ಸ್ವೀಕರಿಸಿದ ಕೃಷ್ಣಾಪುರ ಸಿದ್ದಿಕ್ 1 ಗಂಟೆಗಳ ಕಾಲ ನಿರಂತರವಾಗಿ ನೀರಿನಲ್ಲಿ ಮುಳುಗದೆ ಹಾಕಿದರಂತಹ ಚಾಲೆಂಜ್ ನಲ್ಲಿ ಗೆದ್ದು 50,000 ನಗದನ್ನ ತಮ್ಮದಾಗಿಸಿಕೊಂಡಿದ್ದಾರೆ। ಸಾಧಕರಿಗೆ ಸಾಧನೆಗೆ ಅಡ್ಡಿ ಇಲ್ಲ, ಯಾವುದೇ ಕೂಡ ಸವಾಲನ್ನು ಸ್ವೀಕರಿಸುವಂತ ಮನಸ್ಸಿರಬೇಕಾದ್ರೆ ಅದರಲ್ಲಿ ಆತ್ಮವಿಶ್ವಾಸ ಬೇಕು, ಜೊತೆಗೆ ಛಲ ಬೇಕು, ಹಠ ಬೇಕು, ಉತ್ಸಾಹ ಹುಮ್ಮಸ್ಸು ಇಮ್ಮಡಿಯಾಗಬೇಕು। ನೋಡಿ, ನಿನ್ನೆಯ ಮಧ್ಯರಾತ್ರಿಯ ಸಮಯ ಸನಿಹವಾಗುವಾಗ ನಾವೆಲ್ಲರೂ ಕೂಡ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡುವಾಗ ಒಂದು ಅಚ್ಚರಿಯ ಸಂದೇಶವಾಗಿತ್ತು। ನಿಜಕ್ಕೂ ಕೂಡ ತಮಾಷೆ ಅಲ್ಲ, ಓರ್ವ ದೈಹಿಕ ವಿನ್ಯಾಸ ಫಿಟ್ನೆಸ್ ವೇಳೆಯಲ್ಲಿ ಆತ ಆಟಗಾರ ಕ್ರೀಡಾಪಟು ಆಗುವಾಗ ಅದರಲ್ಲಿ ಸ್ವಿಮ್ಮಿಂಗ್ ನಂತಹ ಅದರಲ್ಲಿ ಸೈಕ್ಲಿಂಗ್ ನಂತಹ ಹಲವಾರು ಅಂಶಗಳಿರುತ್ತೆ। ನಿನ್ನೆಯ ದಿವಸ ಒಂದು ಸವಾಲನ್ನು ಸ್ವೀಕರಿಸಿ ಸುದೀರ್ಘ 1 ತಾಸುಗಳ ಕಾಲ ಈಜುಕೊಳ್ಳದಲ್ಲಿ ಅದು ಕೂಡ ತನ್ನ ಆ ವಿಶ್ರಾಂತಿಯ ವೇಳೆಯಲ್ಲಿ ಖಂಡಿತವಾಗಿಯೂ ಅದನ್ನು ನಾವು ಶವಾಸನ ಅಂತ ಕರೀತೇವೆ। ಶವಾಸನವನ್ನು ನೀರೊಳಗೆ ಪ್ರದರ್ಶಿಸಿದಂತಹ ಸಿದ್ದಿಕ್ ಅವರಿಗೆ ಇದು ಪ್ರೋತ್ಸಾಹ, ಚಪ್ಪಾಳೆ ಬರಲಿ। ಸಿದ್ದಿಕ್ ಅವರಿಗೆ ಅಭಿನಂದನೆಗಳು। ಸಿದ್ದಿಕ್ ಅವರು ಗೆದ್ದಿದ್ದಾರೆ। ನಿನ್ನೆ 50,000 ರೂಪಾಯಿ ಕಬೀರ್ ಕಳೆದುಕೊಂಡಿದ್ದಾರೆ, ಸಿದ್ದಿಕ್ ಬಾಚಿಕೊಂಡಿದ್ದಾರೆ। ಅಭಿನಂದನೆಗಳು ತಮಗೆ। ಬಿಎಂಆರ್ ಗಾರ್ಡನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಬೀರ್ 9th ಬ್ಲಾಕ್ ಅವರು ನಜೀರ್ ದಾವೂದ್ ಬಿಎಂಆರ್ ಇರ್ಫಾನ್ ಮಸೂದ್ ಇಕ್ಬಾಲ್ ಅವರ ಸಮ್ಮುಖದಲ್ಲಿ ಕೃಷ್ಣಾಪುರದ ಸಿದ್ದಿಕ್ ಅವರಿಗೆ ಸುಮಾರು 1 ಗಂಟೆಗಳ ಕಾಲ ನೀರಿನಲ್ಲಿ ಮುಳುಗದೆ ಮಲಗಬೇಕೆಂದು ಓಪನ್ ಚಾಲೆಂಜ್ ಅನ್ನು ಹಾಕಿದ್ದು ಸವಾಲಿನಲ್ಲಿ ಗೆದ್ರೆ ಸುಮಾರು 50,000 ರೂಪಾಯಿಯನ್ನು ನೀಡುತ್ತೇನೆಂದು ಸವಾಲೊಡ್ಡಿದ್ರು। ಆ ಚಾಲೆಂಜ್ ಅನ್ನು ಸ್ವೀಕರಿಸಿದ ಕೃಷ್ಣಾಪುರ ಸಿದ್ದಿಕ್ 1 ಗಂಟೆಗಳ ಕಾಲ ನಿರಂತರವಾಗಿ ನೀರಿನಲ್ಲಿ ಮುಳುಗದೆ ಹಾಕಿದರಂತಹ ಚಾಲೆಂಜ್ ನಲ್ಲಿ ಗೆದ್ದು 50,000 ನಗದನ್ನ ತಮ್ಮದಾಗಿಸಿಕೊಂಡಿದ್ದಾರೆ। ಸಾಧಕರಿಗೆ ಸಾಧನೆಗೆ ಅಡ್ಡಿ ಇಲ್ಲ, ಯಾವುದೇ ಕೂಡ ಸವಾಲನ್ನು ಸ್ವೀಕರಿಸುವಂತ ಮನಸ್ಸಿರಬೇಕಾದ್ರೆ ಅದರಲ್ಲಿ ಆತ್ಮವಿಶ್ವಾಸ ಬೇಕು, ಜೊತೆಗೆ ಛಲ ಬೇಕು, ಹಠ ಬೇಕು, ಉತ್ಸಾಹ ಹುಮ್ಮಸ್ಸು ಇಮ್ಮಡಿಯಾಗಬೇಕು। ನೋಡಿ, ನಿನ್ನೆಯ ಮಧ್ಯರಾತ್ರಿಯ ಸಮಯ ಸನಿಹವಾಗುವಾಗ ನಾವೆಲ್ಲರೂ ಕೂಡ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡುವಾಗ ಒಂದು ಅಚ್ಚರಿಯ ಸಂದೇಶವಾಗಿತ್ತು। ನಿಜಕ್ಕೂ ಕೂಡ ತಮಾಷೆ ಅಲ್ಲ, ಓರ್ವ ದೈಹಿಕ ವಿನ್ಯಾಸ ಫಿಟ್ನೆಸ್ ವೇಳೆಯಲ್ಲಿ ಆತ ಆಟಗಾರ ಕ್ರೀಡಾಪಟು ಆಗುವಾಗ ಅದರಲ್ಲಿ ಸ್ವಿಮ್ಮಿಂಗ್ ನಂತಹ ಅದರಲ್ಲಿ ಸೈಕ್ಲಿಂಗ್ ನಂತಹ ಹಲವಾರು ಅಂಶಗಳಿರುತ್ತೆ। ನಿನ್ನೆಯ ದಿವಸ ಒಂದು ಸವಾಲನ್ನು ಸ್ವೀಕರಿಸಿ ಸುದೀರ್ಘ 1 ತಾಸುಗಳ ಕಾಲ ಈಜುಕೊಳ್ಳದಲ್ಲಿ ಅದು ಕೂಡ ತನ್ನ ಆ ವಿಶ್ರಾಂತಿಯ ವೇಳೆಯಲ್ಲಿ ಖಂಡಿತವಾಗಿಯೂ ಅದನ್ನು ನಾವು ಶವಾಸನ ಅಂತ ಕರೀತೇವೆ। ಶವಾಸನವನ್ನು ನೀರೊಳಗೆ ಪ್ರದರ್ಶಿಸಿದಂತಹ ಸಿದ್ದಿಕ್ ಅವರಿಗೆ ಇದು ಪ್ರೋತ್ಸಾಹ, ಚಪ್ಪಾಳೆ ಬರಲಿ। ಸಿದ್ದಿಕ್ ಅವರಿಗೆ ಅಭಿನಂದನೆಗಳು। ಸಿದ್ದಿಕ್ ಅವರು ಗೆದ್ದಿದ್ದಾರೆ। ನಿನ್ನೆ 50,000 ರೂಪಾಯಿ ಕಬೀರ್ ಕಳೆದುಕೊಂಡಿದ್ದಾರೆ, ಸಿದ್ದಿಕ್ ಬಾಚಿಕೊಂಡಿದ್ದಾರೆ। ಅಭಿನಂದನೆಗಳು ತಮಗೆ।